ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅಸ್ತ್ರ, ಮಲ್ಲಿಕಾರ್ಜುನ್ ಖರ್ಗೆಗೆ ಒಲಿದು ಬರಲಿದೆಯೇ ಸಿಎಂ ಪಟ್ಟ. ಇತ್ತ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಕೂಡ ಇದ್ದಾರಂತೆ ಸಿಎಂ ರೇಸ್ನಲ್ಲಿ. ರಾಜ್ಯ ರಾಜಕಾರಣದಲ್ಲಿ ಮೂಡಾ ಹಗರಣ ಭಾರೀ ಬಿರುಗಾಳಿ ಎಬ್ಬಿಸಿದ್ದು, ಸದ್ಯ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದೇ ತಡ ಭರ್ಜರಿ ರಾಜಕೀಯ ಲೆಕ್ಕಾಚಾರಗಳು ಕೂಡ ಗರಿಗೆದರತೊಡಗಿವೆ. ಮೂಡಾದಲ್ಲಿ ನಡೆದಿದೆ ಎನ್ನಲಾದ ಹಗರಣದಲ್ಲಿ ನೇರ ಸಿದ್ದರಾಮಯ್ಯನವರ ಮೇಲೆಯೇ ಆರೋಪವಿದ್ದು, ಈಗ ತನಿಖೆಗೆ ರಾಜ್ಯಪಾಲರು ಅಸ್ತು ಎಂದಿದ್ದೇ ಸಿಎಂ ಬದಲಾವಣೆಯ ಕೂಗು ಕೂಡ ಮುನ್ನೆಲೆಗೆ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆಗೆ ಈಗ ಸನ್ನಿಹಿತವಾಯಿತೇ ಕಾಲ. ಬಿಜೆಪಿ ಜೆಡಿಎಸ್ ಪಕ್ಷಗಳ ಜೊತೆಗೆ ಸ್ವತಃ ಕಾಂಗ್ರೆಸ್ನಲ್ಲೂ ಸಿಎಂ ಬದಲಾವಣೆಯ ಕೂಗು. ರಾಜಕೀಯವಾಗಿ ಲಾಭವಾಗುವುದಾದರೆ ಸಿದ್ದರಾಮಯ್ಯನವರನ್ನೇಕೆ ಬದಲಾಯಿಸಬಾರದು? ಹೌದು, ಬದಲಾದ ರಾಜಕೀಯ ಲೆಕ್ಕಾಚಾರದಲ್ಲಿ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಜನಾದೇಶ ನೀಡಿ ಭರ್ಜರಿ ಗೆಲುವು ದಕ್ಕುವಂತೆ ಮಾಡಿತ್ತು. ಅಂದು ಚುನಾವಣೆ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಸ್ವತಃ ಕಾಂಗ್ರೆಸ್ ನಾಯಕರೇ ಆಶ್ಚರ್ಯಗೊಳ್ಳುವಂತಾಗಿತ್ತು. ಇನ್ನೇನು ಅಗತ್ಯಕ್ಕಿಂತಲೂ ಹೆಚ್ಚು ಸೀಟ್ ಗೆದ್ದು ಸರ್ಕಾರ ರಚನೆಗೆ ಮುಂದಾಗಿದ್ದ ಸಂದರ್ಭದಲ್ಲಿ ಸಿಎಂ ರೇಸ್ನಲ್ಲಿ ಹಲವು ನಾಯಕರಿದ್ದರು. ಸ್ವತಃ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ಸಹಿತ ರಾಷ್ಟ್ರ ರಾಜಕಾರಣದಲ್ಲಿದ್ದ ಕರ್ನಾಟಕದ ನಾಯಕರು ಹಲವು ಹಂತದ ಸರ್ಕಸ್ ಕೂಡ ಮಾಡಿದ್ದರು. ಆದರೆ ಸಿದ್ದರಾಮಯ್ಯನವರ ವರ್ಚಸ್ಸು ಸಿಎಂ ರೇಸ್ನಲ್ಲಿ ಅವರನ್ನ ಮೊದಲ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡಿತು. ಅಹಿಂದ ವರ್ಗದ ದೊಡ್ಡ ವೋಟ್ ಬ್ಯಾಂಕ್ ಬೆನ್ನಿಗಿರಿಸಿಕೊಂಡಿದ್ದ ಸಿದ್ದರಾಮಯ್ಯನವರಿಗೆ ಅನೇಕ ನಾಯಕರ ಬೆಂಬಲವೂ ಕೂಡ ಇತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಬಣಗಳಿವೆಯಾದರೂ ಸಿದ್ದರಾಮಯ್ಯನವರ ಬಣ ಹೆಚ್ಚು ಪ್ರಬಲವಾಗಿದೆ ಎಂದೇ ವ್ಯಾಖ್ಯಾನಿಸಲಾಗುತ್ತಿದೆ. ಹೀಗಿರಬೇಕಾದ್ರೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರನ್ನ ನಿರ್ಲಕ್ಷ್ಯ ಮಾಡಲು ಸಾಧ್ಯವಾಗಲಿಲ್ಲ. ಕರ್ನಾಟಕದ ಸಿಎಂ ಯಾರಾಗಲಿದ್ದಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದ್ದ ಬೆನ್ನಲ್ಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದ ನಾಯಕರಿಗೆ ಹೈಕಮಾಂಡ್ ಕೆಲ ತಂತ್ರಗಾರಿಕೆಗಳ ಕುರಿತಾಗಿ ಚರ್ಚೆ ನಡೆಸಿತ್ತು. ಇನ್ನೇನು ಲೋಕಸಭಾ ಚುನಾವಣೆ ಬರಲಿದ್ದು, ಈಗ ಸಿಎಂ ವಿಷಯವಾಗಿ ಕಚ್ಚಾಡಿದರೆ ಲೋಕಸಭೆ ಚುನಾವಣೆಯ ಮೇಲೆ ಪರಿಣಾಮ ಬೀರಬಹುದು. ಮೇಲಾಗಿ ಈಗ ನಾವು ಸಿಎಂ ಆಗಿ ಆಯ್ಕೆ ಮಾಡುವ ನಾಯಕ ಲೋಕಸಭೆ ಚುನಾವಣೆಯಲ್ಲಿಯೂ ಪರಿಣಾಮ ಬೀರಬೇಕು. ಹೀಗಾಗಿ ನಾವು ಯಾರನ್ನ ಸಿಎಂ ಎಂದು ಘೋಷಿಸಲಾಗುತ್ತದೆಯೋ ಅವರಿಗೆ ಬೆಂಬಲ ನೀಡಿ ಎಂದು ತಾಕೀತು ಮಾಡಿತ್ತು. ಆದರೂ ಹಲವು ಲೆಕ್ಕಾಚಾರಗಳು ಮಾಡಿ ಕೊನೆಗೆ ಡಿಕೆ ಶಿವಕುಮಾರ್ ಸೇರಿ ಹಲವು ನಾಯಕರ ಮನವೊಲಿಸಿ ಕೊನೆಗೆ ಸಿದ್ದರಾಮಯ್ಯನವರನ್ನೇ ಸಿಎಂ ಎಂದು ಘೋಷಣೆ ಮಾಡಲಾಯಿತು. ಅಂದಿನಿಂದಲೂ ಸಿಎಂ ಸಿದ್ದರಾಮಯ್ಯನವರ ವಿರೋಧಿ ಬಣದಲ್ಲೊಂದು ತೆರೆಮರೆಯಲ್ಲಿ ಆಗಾಗ ಸಿಎಂ ಬದಲಾವಣೆಯ ಮಾತುಗಳು ಹರಿಬಿಡುವ ಮೂಲಕ ಸರ್ಕಾರ ಅಸ್ಥಿರಗೊಳಿಸುವ ಕಾರ್ಯ ಮಾಡುತ್ತಲೇ ಬಂದಿತ್ತು. ಆದರೆ ಪ್ರತಿ ಬಾರಿಯೂ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಭಿನ್ನಮತ ಶಮನಗೊಳಿಸುವ ಕಾರ್ಯ ಮಾಡುತ್ತಲೇ ಇತ್ತು. ಆದರೆ ಈ ಬಾರಿ ಮಾತ್ರ ರಾಜಕೀಯವಾಗಿ ಕಾಂಗ್ರೆಸ್ಗೆ ದೊಡ್ಡ ಸವಾಲು ಎದುರಾಗಿದೆ. ಸದ್ಯ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಕರ್ನಾಟಕ ರಾಜಕಾರಣದ ಕುರಿತಾಗಿ ಗೊಂದಲಕ್ಕೆ ಸಿಲುಕಿದೆ ಎಂದು ಹೇಳಲಾಗ್ತಿದೆ. ಮೂಡಾದಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಕುರಿತಾಗಿ ಬಿಜೆಪಿ ಜೆಡಿಎಸ್ ದೋಸ್ತಿ ಪಕ್ಷಗಳು ಹೋರಾಟ ಮಾಡಲು ಶುರುವಾಗಿದ್ದೇ ಸ್ವತಃ ಕಾಂಗ್ರೆಸ್ನಲ್ಲಿಯೂ ಇದರ ಲಾಭ ಪಡೆಯಲು ಹಲವು ರಾಜ್ಯ ನಾಯಕರು ತೆರೆಮರೆಯಲ್ಲಿ ವೇದಿಕೆ ಸಿದ್ಧಪಡಿಸಿಕೊಂಡಿದ್ದರು ಎಂದು ಹೇಳಲಾಗಿದೆ. ಬಿಜೆಪಿ ಜೆಡಿಎಸ್ನ ಮೈಸೂರು ಚಲೋ ಪಾದಯಾತ್ರೆಯ ಪ್ರಭಾವ ಕಂಡು ಹಲವು ನಾಯಕರು ಕುಂದುತ್ತಿರುವ ಕಾಂಗ್ರೆಸ್ ವರ್ಚಸ್ಸು ಮೇಲೆತ್ತಲು ಜನಾಂದೋಲನ ಸಭೆ ನಡೆಸಿ ಪಾದಯಾತ್ರೆಯ ಮೇಲಿನ ಗಮನ ಬೇರೆಡೆ ಸೆಳೆಯಲು ತಂತ್ರ ರೂಪಿಸಿದ್ದರು. ಇದರ ಬೆನ್ನಲ್ಲೇ ತನಿಖೆಗೆ ಆದೇಶ ನೀಡುವಂತೆ ಮೂಡಾ ಪ್ರಕರಣದ ದೂರುದಾರರು ರಾಜ್ಯಪಾಲರ ಮೊರೆ ಹೋಗಿದ್ದರು. ಕೊನೆಗೆ ರಾಜ್ಯಪಾಲರು ಸಹ ಅಳೆದು ತೂಗಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಯೇ ಬಿಟ್ಟರು. ಯಾವಾಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರು ಆಗ ಬಿಜೆಪಿ ಜೆಡಿಎಸ್ ಪಕ್ಷಗಳಿಗಿಂತ ಹೆಚ್ಚು ಸಕ್ರಿಯವಾಗಿದ್ದು ಕಾಂಗ್ರೆಸ್ ಪಕ್ಷವೇ ಎಂದು ಹೇಳಲಾಗಿದೆ. ಇಲ್ಲಿಯವರೆಗೂ ಹತ್ತಿಕ್ಕಲಾಗಿದ್ದ ಸಿಎಂ ಬದಲಾವಣೆಯ ಕೂಗು ಈಗ ಮತ್ತೆ ಕೇಳಿಬರಲು ಶುರುವಾಯಿತು. ಸ್ವತಃ ದೆಹಲಿ ಮಟ್ಟದಲ್ಲಿಯೂ ರಾಜ್ಯ ರಾಜಕಾರಣದ ಕುರಿತಾಗಿ ಗಂಭೀರ ಚಿಂತನೆಗಳು ಶುರುವಾದವು. ಕರ್ನಾಟಕದ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದೇ ರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡುತ್ತಲಿದ್ದಾರೆ. ಬಹುತೇಕ ನಾಯಕರು ರಾಜ್ಯಪಾಲರ ನಡೆಯನ್ನು ಖಂಡಿಸುತ್ತಿದ್ದಾರೆ. ಆದರೆ ಈ ಹಂತದಲ್ಲಿ ಸಿದ್ದರಾಮಯ್ಯನವರ ಬದಲಾವಣೆ ಯಾಕೆ ಬೇಡ ಅಂತ ಯಾರೂ ಹೇಳುತ್ತಿಲ್ಲ. ಅದರಲ್ಲೂ ಕಾಂಗ್ರೆಸ್ನಲ್ಲಿರುವ ದೊಡ್ಡದೊಂದು ಗುಂಪು ಈಗ ಸಿಎಂ ಬದಲಾಯಿಸಿದರೆ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ಗೆ ಆಗಬಹುದಾದ ಲಾಭವೇನು ಅನ್ನೋ ವಿಮರ್ಶಾ ಪಟ್ಟಿಯನ್ನೇ ಹೈಕಮಾಂಡ್ಗೆ ರವಾನಿಸಿದೆ ಎನ್ನಲಾಗುತ್ತಿದೆ. ಮುಂಬರುವ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ರಾಜ್ಯಪಾಲರ ನಡೆಯನ್ನೇ ದೊಡ್ಡ ಅಸ್ತ್ರವನ್ನಾಗಿರಿಸಿಕೊಳ್ಳಲು ಸಿದ್ಧತೆ ನಡೆದಿದೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ರಾಷ್ಟ್ರ ಮಟ್ಟದಲ್ಲಿ ಪ್ರಭಾವ ಬೀರಬಹುದಾದ ಸಮುದಾಯದ ನಾಯಕರೊಬ್ಬರನ್ನ ಕರ್ನಾಟಕದ ಸಿಎಂ ಮಾಡುವುದು ಕೂಡ ಚರ್ಚೆಯಾಗುತ್ತಿದೆ ಎಂದು ಹೇಳಲಾಗಿದೆ. ಇದನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹಲವು ನಾಯಕರು ಸಹಮತಿ ಸೂಚಿಸಿದ್ದು, ಭವಿಷ್ಯದಲ್ಲಿ ಲಾಭವಾಗುತ್ತದೆ ಅನ್ನೋದಾದರೆ ಯಾಕೆ ಸಿದ್ದರಾಮಯ್ಯನವರನ್ನ ಬದಲಾಯಿಸಬಾರದು? ಒಂದೊಮ್ಮೆ ಇಷ್ಟೆಲ್ಲ ಪ್ರಬಲ ವಿರೋಧದ ನಡುವೆಯೂ ಅವರನ್ನ ಮುಂದುವರಿಸಿದರೆ ಜನರಿಗೆ ತಪ್ಪು ಸಂದೇಶ ರವಾನಿಸಿದ ಹಾಗೆ ಆಗುವುದಿಲ್ಲವೇ ಅನ್ನೋ ಪ್ರಶ್ನೆಗಳು ಸಹ ಹುಟ್ಟಿಕೊಂಡಿವೆ. ಹೀಗಾಗಿ ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಮಯ ಬಂದರೆ ಸಿಎಂ ಬದಲಾವಣೆಗೆ ಓಕೆ ಎಂದಿದೆ ಎಂದು ಹೇಳಲಾಗ್ತಿದೆ.
ಸಿಎಂ ಬದಲಾವಣೆ ಮಾಡಲು ಮುಂದಾದರೆ ರಾಜ್ಯದಲ್ಲಿ ಹಲವು ನಾಯಕರ ಹೆಸರು ಮುನ್ನೆಲೆಗೆ ಬಂದಿವೆ. ಆದರೆ ಹೈಕಮಾಂಡ್ ಲೆಕ್ಕಾಚಾರವೇನೇ ಇದ್ದರೂ ಇಲ್ಲಿ ಮೊಟ್ಟ ಮೊದಲಿಗೆ ಡಿಕೆ ಶಿವಕುಮಾರ್ ಬಣ ಡಿಕೆಶಿ ಅವರನ್ನೇ ಸಿಎಂ ಮಾಡಬೇಕು ಅಂತ ಪ್ರಬಲ ವಾದ ಮಂಡಿಸಿದೆ. ಚುನಾವಣೆ ವೇಳೆ ಪಕ್ಷವನ್ನು ಒಗ್ಗೂಡಿಸಿಕೊಂಡು ಪಕ್ಷವನ್ನು ಅಧಿಕಾರಕ್ಕೇರಿಸಿದ್ದಾರೆ. ಅವರನ್ನೇ ಸಿಎಂ ಮಾಡಬೇಕು ಎಂದು ಹೇಳುತ್ತಿದ್ದಾರೆ. ಆದರೆ ರಾಜ್ಯದಲ್ಲಿ ಇನ್ನೊಂದು ಪ್ರಬಲ ಬಣ ನೇರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸಿಎಂ ಮಾಡಿ ಎಂದು ಹೇಳಿದ್ದಾರೆ. ಇಲ್ಲಿ ಹೈಕಮಾಂಡ್ ಕೂಡ ಖರ್ಗೆ ಪರ ಒಲವು ಹೊಂದಿದೆ ಎನ್ನಲಾಗ್ತಿದೆ. ಈ ಎಲ್ಲದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಪರವೂ ಹಲವು ನಾಯಕರು ಬ್ಯಾಟ್ ಬೀಸಿದ್ದಾರೆ. ವಿಶೇಷವೆಂದರೆ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರೇನಾದರೂ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕಾಗಿ ಬಂದರೆ ಅವರೊಂದಿಷ್ಟು ಷರತ್ತುಗಳನ್ನು ಸಹ ಹಾಕಬಹುದು. ಆಗ ತಾವು ಸೂಚಿಸಿದವರನ್ನೇ ಸಿಎಂ ಮಾಡುವಂತೆಯೂ ಒತ್ತಡ ಹೇರಬಹುದು. ಆಗ ಅವರ ಒಲವು ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಪರ ಹೊರಳಬಹುದು ಅನ್ನೋ ಲೆಕ್ಕಾಚಾರ ಕೇಳಿ ಬಂದಿವೆ. ಆದರೂ ಇತ್ತ ಪ್ರಬಲ ಸಮುದಾಯದ ಪ್ರತಿನಿಧಿಯಾಗಿರುವ ಖರ್ಗೆ ಅವರನ್ನೇ ಸಿಎಂ ಮಾಡಿದರೆ ಮುಂಬರುವ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಲಾಭವಾಗಬಹುದು ಅನ್ನೋ ಲೆಕ್ಕಾಚಾರ ಇನ್ನೊಂದೆಡೆ ಸದ್ದು ಮಾಡತೊಡಗಿದೆ. ಒಟ್ನಲ್ಲಿ ರಾಜಕೀಯ ಲಾಭವಾಗುವುದಾದರೆ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಬದಲಾವಣೆಗೆ ಮುಂದಾಗುವುದು ಗ್ಯಾರಂಟಿ ಎನ್ನಲಾಗ್ತಿದ್ದು, ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆ ಶಿವಕುಮಾರ್, ಜಿ ಪರಮೇಶ್ವರ್ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಯಲ್ಲಿ ಇವೆ. ಆದರೂ ರಾಜಕೀಯದಲ್ಲಿ ಏನಾದರೂ ಆಗಬಹುದಾಗಿದ್ದು ಕೊನೆ ಗಳಿಗೆಯಲ್ಲಿ ಎಲ್ಲರೂ ಆಶ್ಚರ್ಯಕ್ಕೆ ಈಡಾದರೂ ಅಚ್ಚರಿ ಇಲ್ಲವೆನ್ನಬಹುದಾಗಿದೆ. ಪೊಲಿಟಿಕಲ್ ಬ್ಯೂರೋ, ಬೆಂಗಳೂರು.